ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದ ವಿಷ ಪ್ರಸಾದ ದುರಂತ ಪ್ರಕರಣ ಸಂಬಂಧ ಹಲವು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ರು. ಒಟ್ಟು 15 ಮಂದಿ ಈ ದುರಂತದಲ್ಲಿ ಸಾವನ್ನಪ್ಪಿದ್ರೆ ಹಲವು ಮಂದಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಮೈಸೂರಿನ ವಿವಿಧ ಆಸ್ಪತ್ರೆಗಳಿಂದ ನಿನ್ನೆವರೆಗೆ 21 ಮಂದಿ ಡಿಸ್ಚಾರ್ಜ್ ಆಗಿದ್ದು, ಇವತ್ತು ಕೆಆರ್ ಆಸ್ಪತ್ರೆಯಿಂದ 15 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಸುಯೋಗ ಆಸ್ಪತ್ರೆಯಿಂದ 7 ಮಕ್ಕಳು ಸೇರಿದಂತೆ ಜೆಎಸ್ಎಸ್ ಆಸ್ಪತ್ರೆಯಿಂದ 6 ಮಂದಿ ಮನೆಯತ್ತ ತೆರಳಲಿದ್ದಾರೆ. ಇನ್ನು ಕೊಲಂಬಿಯಾ ಏಷ್ಯಾ, ಕಾವೇರಿ ಸೇರಿದಂತೆ ವಿವಿಧ ಆಸ್ಪತ್ರೆಗಳಿಂದ ಗುಣಮುಖರಾದವರು ಡಿಸ್ಚಾರ್ಜ್ ಆಗಲಿದ್ದಾರೆ. ಸುಳ್ವಾಡಿ ಮಾರಮ್ಮ ದೇವಾಲಯದ ಏನೊಂದು ಪ್ರಸಾದ ವಿಷವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನೊಂದು ಮೈಸೂರಿನಲ್ಲಿ ಏನೊಂದು ಸುಯೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಂಥ 9 ಮಕ್ಕಳಲ್ಲಿ 7 ಜನ ಮಕ್ಕಳು ಇವತ್ತು ಡಿಸ್ಚಾರ್ಜ್ ಆಗಿರ್ತಕ್ಕಂಥದ್ದು. ನಾವೀಗ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಕೆಂಪು ಬಟ್ಟೆಯನ್ನು ಏನು ಧರಿಸಿರ್ತಕ್ಕಂಥ ಮಕ್ಕಳೇನಿದ್ದಾರೆ, ಇವರು ಆ ಒಂದು ವಿಷಯುಕ್ತವಾದಂತಹ ಪ್ರಸಾದವನ್ನು ತಿಂದರ ಪರಿಣಾಮವಾಗಿ ಈ ಒಂದು ಆಸ್ಪತ್ರೆಗೆ ಏನು ದಾಖಲಾಗಿದ್ದರು. ಇವರನ್ನು ಮೊದಲಿಗೆ ಕೆಆರ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತಹ ಸಂದರ್ಭದಲ್ಲಿ ಇವರನ್ನ ಕರೆದುಕೊಂಡು ಬಂದು ಈ ಆಸ್ಪತ್ರೆಗೆ ಸುಯೋಗ್ ಆಸ್ಪತ್ರೆಯ ಮುಖ್ಯಸ್ಥರೇನೆಂದರೆ ಅವರು ಇಲ್ಲಿ ದಾಖಲು ಮಾಡ್ಕೊಂಡಿದ್ರು. ಇವತ್ತು ಖುದ್ದು ಆ ಮಕ್ಕಳು ಡಿಸ್ಚಾರ್ಜ್ ಆಗಿ ಹೋಗ್ತಾ ಇದ್ದಾರೆ. ಆಸ್ಪತ್ರೆ ವತಿಯಿಂದ ಇವತ್ತು ಅವ್ರನ್ನ ಬೀಳ್ಕೊಡುಗೆ ಕೂಡ ಮಾಡಲಾಗಿದೆ. ಅದೇ ಮಕ್ಕಳನ್ನ ಮಾತಾಡ್ಸೋಣ ಈಗ. ಪುಟ, ನೀವು ಆ ದೇವಾಲಯಕ್ಕೆ ಯಾವತ್ತು ಹೋಗಿದ್ರಿ? ಏನು ಪ್ರಸಾದ ತಿಂದಿದ್ದು ಅವತ್ತು? ನಾವು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಶುಕ್ರವಾರ ಹೋಗಿ ತಿಂದ್ವಿ. ಆವಾಗ ತಿನ್ನುವಾಗ ಒಂಥರ ಕರ್ಪೂರ ವಾಸ ಬಂತು. ತಿನ್ನುವಾಗ ಆಮೇಲೆ ಒಂಥರ ಕರ್ಪೂರ ವಾಸ ಬಂದಾಗ ನಾನು ನಮ್ಮ ಅಮ್ಮನ ಹತ್ರ ಹೇಳಿದೆ, ಚೆನ್ನಾಗಿಲ್ಲ, ಎತ್ಕೋಗಿ ಹಾಕ್ಬಿಡ್ತೀನಿ ನಾನು ಕೈ ತೊಳ್ಕೊಂಡೆ. ಆಮೇಲೆ ನಮ್ಮ ತಾಯಿಯವ್ರು ತಿನ್ಬಿಟ್ಟು ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗುವಾಗ ವಾಂತಿ ಬಂತು. ವಾಂತಿ ಬಂದಮೇಲೆ ಸರಿ ಇಲ್ಲ, ಯಾಕೆ ವಾಂತಿ ಮಾಡ್ತೀಯ ಅಂದರು. ವಾಂತಿ ಮಾಡುವಾಗ ಒಂಥರ ವಾಸನೆ ಬಂತು. ಆಮೇಲೆ ಆಸ್ಪತ್ರೆಗೆ ಬಂದ್ವಿ. ಆಸ್ಪತ್ರೆಗೆ ಬಂದು ಎಲ್ಲ ಚೆಕ್ ಮಾಡಿದ್ರು. ಆಮೇಲೆ ಚೆಕ್ ಮಾಡುವಾಗ ಇವರು ಸ್ವಲ್ಪನೇ ತಿನ್ನಿದ್ದಾರೆ ಅಂದರು. ನೀನು ದೇವಸ್ಥಾನಕ್ಕೆ ಹೋಗಿದ್ದ? ತಿಂದ ಪ್ರಸಾದನ ತಿಂದ? ಎಷ್ಟು ತಿಂದ ಪ್ರಸಾದ? ಏನು ಪ್ರಸಾದ ಅದು? ಅದು ಕಾಯಿ ಬಿರಿಯಾನಿ ತಿಂದ. ತಿಂದ್ಮೇಲೆ ಏನಾಯ್ತು? ತಿಂದ್ಮೇಲೆ ವಾಂತಿ ಬಂತು. ಇಲ್ಲಿ ಆಸ್ಪತ್ರೆಲಿದ್ದ ಎಷ್ಟು ದಿನ? ಚೆನ್ನಾಗಿ ನೋಡ್ಕೊಂಡ್ರಾ? ಈಗ ಹುಷಾರಾಗಿದ್ಯಾ ನೀನು? ಇವತ್ತು 7 ಜನ ಮಕ್ಕಳು ಎಲ್ಲರೂ ಕೂಡ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರ ಪೋಷಕರು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಮಗುವಿನ ಹೆಸರೇನು? ನಿಮ್ಮ ಮಗು ಇಲ್ಲಿ ಅಡ್ಮಿಟ್ ಆಗಿತ್ತ ಹೇಗೆ? ಸರ್, ನಮ್ಮ ಮಗನ ಹೆಸರು ರಾಜೇಶ್ವರಿ ಅಂತ, ಇನ್ನೊಂದು ಮಗಳು ಸುಮಂಗಲಿ ಅಂತ. ಇಬ್ಬರು ಅಡ್ಮಿಟ್ ಆಗಿದ್ದರು. ಈ ರಾಜೇಶ್ವರಿ ಏನವರು ಇವಾಗ ಸ್ವಲ್ಪ ಗುಣ ಆಗಿದ್ದಾರೆ. ಸ್ವಲ್ಪ ಇವರು ಕಡಿಮೆ ತಿಂದಿದ್ದಿನಾಳು ಗುಣ ಆಗಿದ್ದಾರೆ. ಅವ್ರು ರಾಜೇಶ್ವರಿ ನೆನ್ನೆ ವಾರ್ಡ್ಗೆ ಹಾಕಿದ್ದಾರೆ. ವಾರ್ಡ್ಗೆ ಹಾಕಿದ ತಕ್ಷಣ ನೆನ್ನೆ ನೈಟೆಲ್ಲ ಫುಲ್ಲು ಹೊಟ್ಟೆನೋ ಒಂದು ಅಳ್ತಾ ಇದ್ದಾಳೆ. ನೈಟು ಡಾಕ್ಟ್ರು ಕೊಟ್ಟರು, ಇಂಜೆಕ್ಷನ್ ಕೊಟ್ಟರು, ಎಲ್ಲ ಮಾಡಿದ್ದಾರೆ. ಇವಾಗ ಏನಂದರೆ ಇವಾಗ ಸ್ವಲ್ಪ ಹೊಟ್ಟೆ ನೋವಿದೆ, ತಲೆ ನೋವು, ತಲೆ ಸುತ್ತಲು ಬರ್ತಾಯಿದೆ, ಸ್ವಲ್ಪ ಕಣ್ಣು ಕಾಣಿಸಲ್ಲ, ಸ್ವಲ್ಪ ದೂರ ಹಸಿರು ಥರ ಕಣ್ಣು ಕಾಣಿಸ್ತದೆ. ಈಗ ಹುಷಾರಾಗಿದ್ದರೆ ನಿಮ್ಮ ಮಕ್ಕಳನ್ನ ಏನೊಂದು ಸರ್ಕಾರ ಅಂದರೆ ಜಿಲ್ಲಾಡಳಿತದ ವತಿಯಿಂದ ಕಳಿಸ್ಕೊಡ್ತಾ ಇದ್ದಾರೆ. ನಿಮ್ಗೇನಾದರೂ ಆತಂಕ ಇದೆಯಾ? ಈಗ ನಮ್ಗೆ ಏನಂದರೆ ಅದೇ ಸರ್ ಭಯ. ನಮಗೆ ಇವಾಗ ಹೋದ ತಕ್ಷಣ ಏನೋ ಒಂದು ಆಯ್ತದೆ ಏನು ಅಂದ್ಬಿಟ್ಟು ನಮಗೊಂದು ಭಯ. ನಾವೇನು ಕೇಳೋದಂದರೆ, ಇನ್ಮೇಲೆ ಬಂದರೆ ನಮ್ಮ ಕೈಯಿಂದ ನಮ್ಮ ದುಡ್ಡು ಹಾಕಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೇನು ಸರ್ಕಾರ ಇಷ್ಟು ಮಾಡುತ್ತೆ ನಮ್ಗೆ ಸಂತೋಷ ಇಲ್ಲ ಅಂತಿಲ್ಲ. ಇದಕ್ಕೆ ಮೇಲೆ ಒಂದು ತಿಂಗಳು, ಒಂದು 6 ತಿಂಗಳು ನಮಗೊಂದು ಕಾರ್ಡ್ ಯಾವುದೋ ಒಂದು ಫ್ರೀಯಾಗಿ ನೋಡೋ ಕಡೆ ಕೊಡ್ಬೇಕು ಸರ್. ನಾವು ಬಡವರು ಏನೋ 200-300ಗೆ ಐತೀವಿ. ಹೊಟ್ಟೆ ಪಾಡು. ಇನ್ನೂ 3 ಮಕ್ಕಳು ನಮಗೆ ಹೆಣ್ಮಕ್ಳು. ಈ ಹೆಣ್ಮಕ್ಳೇ ನೋಡೋದ, ಓದಿಸೋದ, ಇಲ್ಲ ನಾವು ಮತ್ತೆ ಸಾಲ ಮಾಡಿ ಸಾಲ ಕಟ್ಟೋದ, ಇಲ್ಲ ಹಿಂದೆ ಮುಂದೆ ಸಂಪಾದಿಸಿ ಮಕ್ಕಳನ್ನ ಯಾವುದೋ ಒಂದು ನೋವು ಬಂದರೆ ಅದು ನೋಡೋದ ಅಂದ್ಬಿಟ್ಟು ನಮಗೊಂದು ಭಾರಿ ಕಷ್ಟವಾಗಿದೆ ಸರ್. ನಿಮ್ಮ ಯಾರು ಕುಟುಂಬದವ್ರು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ? ಮೈದನ ಮಗ ಕಳ್ಕೊಂಡ ಸರ್. ನಮ್ಮ ಮಾವ ಇನ್ನೂ ಇಲ್ಲಿ ಸೀರಿಯಸ್ ಆಗಿದ್ದಾರೆ ತುಂಬ. ಆದರೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿಕೊಂಡ್ರು, ಚೆನ್ನಾಗಿ ಉಳಿಸ್ಕೊಟ್ರು. ಇದೇ ರೀತಿ ಅವ್ರಿಗೆ ಸಾಯೋ ತನಕ ಅವ್ರ ಹೊಟ್ಟೆಲಿ ಏನು ಪ್ರಾಬ್ಲಮ್ ಇರಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಉಳಿಸ್ಕೋಬೇಕು ಅಂತ ಆಸೆ ನಮಗೆ. ಆದರೆ ಇವಾಗ ಹಾಸ್ಪಿಟ್ಲಿಂದ ಹೋದರೆ ಅವ್ರಿಗೆ ಏನೂ ಅನುಕೂಲ ಇಲ್ಲ. ಅಲ್ಲಿ ಸಡನ್ನಾಗಿ ಹೋಗಬೇಕು. ಅವ್ರು ಪಾಪ ಕೂಲಿ ಮಾಡೋರು, ಅವ್ರಿಗೆ ತಿನ್ನೋಕ್ಕೇನು ಇಲ್ಲ. ನಿನ್ನೆ ಒಂದು ಹುಡುಗಿ ಹೋಗಿದ ತಕ್ಷಣ ವಾಂತಿ, ತಲೆನೋವು ತಿರ್ಗಾ ಸ್ಟಾರ್ಟ್ ಆಯಿತು, ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಯಿತು. ತಿರ್ಗಾ ಏನೋ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ನಮಗಿನ್ನೂ ಗೊತ್ತಿಲ್ಲ. ಊರಿಂದ ಫೋನ್ಗಳು ಬರ್ತಾನೆ ಇದೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಅವಶ್ಯಕತೆ ಮಾಡಿಕೊಡ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ನಮಗೆ ಒಂದು ಗ್ಯಾರಂಟಿ ಬೇಕು, ಸರ್ಕಾರದಿಂದ ನಮಗೆ ಗ್ಯಾರಂಟಿ ಬೇಕು. ಅಷ್ಟೋ ತನಕ ನಮಗೆ ಡಿಸ್ಚಾರ್ಜ್ ಮಾಡೋಕ್ಕೆ ನಮಗೆ ಆಗ್ತಾ ಇಲ್ಲ. ಒಬ್ರು ಮಹಿಳೆ ಒಂದು ವಿಷ ಹಾಕಿದ್ದಾರೆ, ಎಲ್ರಿಗೂ ಇಷ್ಟು ಕಷ್ಟ ಆಗಿದೆ. ಏನು ಶಿಕ್ಷೆ ಕೊಡಬೇಕು ಅವ್ರಿಗೆ? ಚೆನ್ನಾಗಿ ಮೆರವಣಿಗೆ ಮಾಡಬೇಕು. ಚಪ್ಪಲಿ ಹಾರ ಹಾಕ್ಬಿಟ್ಟು ಊರು ಸುತ್ತ ಯಾವ್ಯಾವ ಊರಲ್ಲಿ ಯಾವ್ಯಾವ ಮಕ್ಕಳು ನಳ್ದಿ ಸತ್ತಿದ್ದಾರೆ. ಅದನ್ನು ಅವಳ 4 ಜನನೂ ಮೆರವಣಿಗೆ ಮಾಡಿಸಿ ಅವನಿಗೆ ಚಪ್ಪಲಿ ಹಾರ ಹಾಕಿ ಅವನಿಗೆ ಕಣ್ಣೇ ಕೀಳ್ಬೇಕು. ಜೀವ ಇರೋವಾಗಲೇ ಕಣ್ಣು ಕೀಳ್ತೀನಿ ಸರ್, ನಿಜವಾಗ್ಲೂ ನಾನು ಕೀಳ್ತೀನಿ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು, ಅಸ್ವಸ್ಥರೇಂದ್ರು. ಅವರ ಕುಟುಂಬದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಇವತ್ತು ಮಕ್ಕಳನ್ನೆಲ್ಲ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಊರಿಗೆ ಹೊರಟಿದ್ದಾರೆ. ಆದರೂ ಕೂಡ ಇವರಲ್ಲಿ ಆತಂಕ ಕಾಡ್ತಾ ಇದೆ.
ಮಕ್ಕಳಿಗೆ ಮುಂದೆ ಏನಾದರೂ ಆಗಬಹುದು ಎಂಬ ಆತಂಕ. ಆದರೆ ವೈದ್ಯಾಧಿಕಾರಿಗಳು ಹಾಗೂ ಈ ಒಂದು ಸುಯೋಗ ಆಸ್ಪತ್ರೆ ಏನೊಂದು ಇದೆ ಆ ಆಸ್ಪತ್ರೆ ವೈದ್ಯರು ಕೂಡ ಇದರ ಬಗ್ಗೆ ಆತಂಕ ಬೇಡ ಅಂತ ಹೇಳಿದ್ರು ಕೂಡ ಅವರಿಗೆ ಆತಂಕ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಏನೊಂದು ಈ ಒಂದು ವಿಷವನ್ನು ಯಾರು ಹಾಕಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಅವರು ನಮ್ಮ ಮುಂದೆ ನಾವು ಕೊಡೋ ಶಿಕ್ಷೆಯನ್ನೇ ತೆಗೆದುಕೊಳ್ಬೇಕು, ಜೊತೆಗೆ ಅವ್ರಿಗೆ ಅತ್ಯಂತ ಕ್ರೂರವಾಗಿ ಶಿಕ್ಷೆಯನ್ನು ಕೊಡಬೇಕು ಅಂತ ಕೂಡ ಈ ಒಂದು ಏನು ಅಸ್ವಸ್ಥರಾಗಿದ್ರು ಅವರ ಕುಟುಂಬದವರು ಏನೊಂದು ಒತ್ತಾಯಿಸ್ತಾ ಇರ್ತಕ್ಕಂಥದ್ದು ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಪ್ರಜ್ವಲ್ ಎನ್ ಸಿ, ಸುವರ್ಣ ನ್ಯೂಸ್, ಮೈಸೂರು.